ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಿಂಬಾಬ್ವೆ ವಿರುದ್ಧ ಅಬ್ಬರಿಸಿದ ಅಭಿಷೇಕ್ ಶರ್ಮಾ ಇನ್ನು ಕೇವಲ 30 ಬಾಲ್ಗಳಲ್ಲಿ 55 ರನ್, 4 ಸಿಕ್ಸ್, 4 4, 183 ಸ್ಟ್ರೈಕ್ ರೇಟ್. ಟೀಕಾಕಾರರಿಗೆ ಬ್ಯಾಟ್ ನಿಂದಲೇ ಉತ್ತರ ಕೊಟ್ಟ ಅಭಿಷೇಕ್. ಹೌದು ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು 2026ರ T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಅದ್ಭುತ ಪ್ರದರ್ಶನ ಆದ್ರೆ ಕೊಟ್ಟಿದೆ ಅಂತ ಹೇಳ್ಬೋದು ಸೂಪರ್ 8ರ 2ನೇ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ನಮ್ಮ ಭಾರತದ ಪರ ಪ್ರತಿಯೊಬ್ಬ ಬ್ಯಾಟರ್ನು ಕೂಡ ಅದ್ಭುತ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ 20 ಓವರ್ಗಳಲ್ಲಿ 256 ರನ್ ಆದ್ರೆ ಹೊಡಿತಾರೆ, 4 ವಿಕೆಟ್ ಕಳ್ಕೊಂಡು. ಇದರಲ್ಲಿ ನಾವು ಮಾತಾಡಬೇಕಾಗಿರೋ ವಿಚಾರ ಏನಂತಂದ್ರೆ ಅದು ಅಭಿಷೇಕ್ ಶರ್ಮಾ ಬಗ್ಗೆ ಮಾತಾಡ್ಬೇಕಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಜಿಂಬಾಬ್ವೆ ತಂಡ ಬಂದ್ಬಿಟ್ಟು ಬೌಲಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ಳುತ್ತೆ. ಇನ್ನು ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಪ್ಲೇಯಿಂಗ್ ಲೆವೆನ್ ನಲ್ಲೂ ಕೂಡ ಚೇಂಜಸ್ ಆದ್ರೆ ನೋಡಿದೆವು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಬಂದ್ಬಿಟ್ಟು ರಿಂಕು ಸಿಂಗ್ ಮತ್ತು ವಾಷಿಂಗ್ಟನ್ ಸುಂದರ್ ಅವರು ತಂಡದಿಂದ ಆದ್ರೆ ಹೊರಗಿದ್ದರು. ಇವರ ಬದಲಿಗೆ ಸಂಜು ಸ್ಯಾಮ್ಸನ್ ಮತ್ತು ಅಕ್ಷರ್ ಪಟೇಲ್ ಆದ್ರೆ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಕಾಂಬಿನೇಷನ್ ಮತ್ತು ಈ ಪ್ಲೇಯಿಂಗ್ ಲೆವೆನ್ ಅಂತೂ ಅಲ್ಟಿಮೇಟ್ ಆಗಿದೆ ಮತ್ತು ನಮ್ಮ ವರ್ಲ್ಡ್ ಕಪ್ ನ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ನಮ್ಮ ಭಾರತ ತಂಡ ಈ ಪ್ಲೇಯಿಂಗ್ ಲೆವೆನ್ ಇಟ್ಕೊಂಡು ಫೈನಲ್ ಹೋದ್ರು ತಪ್ಪಿಲ್ಲ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ಸ್ ಆಗಿ ಬರ್ತಾರೆ. ಇನ್ನು ಸಂಜು ಸ್ಯಾಮ್ಸನ್ ಅವರು ಕೂಡ ಚಿದಂಬರಂ ಸ್ಟೇಡಿಯಂ ನಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಿದ್ರು. ಆದ್ರೆ 15 ಬಾಲ್ಗಳಲ್ಲಿ 24 ರನ್ ಆಡಿ 2 ಸಿಕ್ಸ್ 1 4 ಸಹಿತ 160ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಂತ ಸಂಜು ಸ್ಯಾಮ್ಸನ್ ಅವರು ಔಟ್ ಆದ್ರೆ ಆಗ್ತಾರೆ. ಅನಂತರ ನೆಕ್ಸ್ಟ್ ಬಂದಂತ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಜಿಂಬಾಬ್ವೆ ಬೌಲರ್ಸ್ ಗಳನ್ನ ಪುಡಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಇಶಾನ್ ಕಿಶನ್ 38 ರನ್ ಆಡಿದ್ರೆ ಕೇವಲ 24 ಬಾಲ್ಗಳಲ್ಲಿ ಅದು 4 ಓವರ್ 1 ಸಿಕ್ಸರ್ ಆದ್ರೆ ಹೊಡಿತಾರೆ ಇಶಾನ್ ಕಿಶನ್. ಇನ್ನು ಇವರ ಜೊತೆ ಇನ್ನಿಂಗ್ಸ್ ಬಿಲ್ಡ್ ಮಾಡಿದಂತ ಅಭಿಷೇಕ್ ಶರ್ಮಾ ಈ ವಿಶ್ವಕಪ್ ನಲ್ಲಿ 4 ಪಂದ್ಯಗಳಲ್ಲಿ ಕೆಟ್ಟ ದಾಖಲೆಯನ್ನು ಎದುರಿಸುತ್ತಿದ್ದಂತ ಅಭಿಷೇಕ್ ಶರ್ಮಾ ಈ ಪಂದ್ಯದಲ್ಲಿ ಫಾರ್ಮ್ ಗಾದ್ರೆ ಬರುತ್ತಾರೆ. ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು 30 ಬಾಲ್ಗಳಲ್ಲಿ 55 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 4 4, 4 ಸಿಕ್ಸ್ ಮತ್ತು 183ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಅಭಿಷೇಕ್ ಶರ್ಮಾ ಪವರ್ ಪ್ಲೇ ನಲ್ಲಿ ಏನೆಲ್ಲ ಮಾಡಬಹುದು ಮತ್ತು ಏನೆಲ್ಲ ಇಂಪ್ಯಾಕ್ಟ್ ಮಾಡಬಹುದು ಅಂತ ಇವತ್ತಿನ ಪಂದ್ಯದಲ್ಲಿ ಆದ್ರೆ ಮತ್ತೊಮ್ಮೆ ಪ್ರೂವ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ಟೀಕಾಕಾರರಿಗೆ ಮತ್ತು ಅಭಿಷೇಕ್ ಶರ್ಮಾ ಅವರಿಗೆ ಬೈಯುತ್ತಿದ್ದಂತ ಕೆಟ್ಟ ಅಭಿಮಾನಿಗಳಿಗೆ ಇದೀಗ ಅಭಿಷೇಕ್ ಶರ್ಮಾ ಬ್ಯಾಟ್ ನಿಂದಲೇ ಉತ್ತರ ಆದ್ರೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇವತ್ತು ಅಭಿಷೇಕ್ ಶರ್ಮಾ ಬ್ಯಾಟ್ ನಿಂದ ಉತ್ತರ ಆದ್ರೆ ಕೊಟ್ಟಿದ್ದಾರೆ ಮತ್ತು ಪ್ರತಿಯೊಂದು ಸಿಕ್ಸ್ ಮತ್ತು ಪ್ರತಿಯೊಂದು 4 ಅದ್ಭುತವಾಗಿ ಹೊಡೆದರು ಅಂತಾನೆ ಹೇಳ್ಬೋದು ಅಭಿಷೇಕ್ ಶರ್ಮಾ. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಆಟ ನೋಡಿ ಇಡೀ ಭಾರತದ ಅಭಿಮಾನಿಗಳೇ ಖುಷಿಯಾಗಿದ್ದಾರೆ. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಫಾರ್ಮ್ ನಲ್ಲಿ ಇಲ್ಲ, ಅಭಿಷೇಕ್ ಶರ್ಮಾ ರನ್ ನಿಂದ ಬ್ಯಾಟ್ ನಿಂದ ರನ್ ಬರ್ತಾ ಇಲ್ಲ ಅಂತಂದು ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ಬೇಸರ ಹೊರಾಗ್ತಿದ್ರು ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಅದ್ಭುತ ಬ್ಯಾಟಿಂಗ್ ಆಡುವ ಮೂಲಕ ನಮ್ಮ ಟೀಮ್ ಇಂಡಿಯಾಗೆ ಬ್ಯಾಟಿಂಗ್ ಲೈನ್ ಅಪ್ ಗೆ ಒಂದು ಬಲ ತುಂಬಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನಲ್ಲಿ ಅಂತೂ ಕಮಲ್ ಆದ್ರೆ ಮಾಡಿದ್ರು. ಅನಂತರ ಬಂದಂತ ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಕೇವಲ 13 ಬಾಲ್ಗಳಲ್ಲಿ 33 ರನ್ ಆದ್ರೆ ಹೊಡಿತಾರೆ. ಅದು 253ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡಿ ಹೋಗ್ತಾರೆ ಸೂರ್ಯಕುಮಾರ್ ಯಾದವ್. ಆನಂತರ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಜಿಂಬಾಬ್ವೆ ಬೌಲರ್ಸ್ ಗಳನ್ನ ಪುಡಿ ಮಾಡ್ತಾರೆ ಮತ್ತು ದಂಗಾಗುವಂತೆ ಮಾಡ್ತಾರೆ ಅಂತ ಹೇಳ್ಬೋದು. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಆಡ್ತಾರೆ. ಇಬ್ರು ಕೂಡ ಪ್ರೂವ್ ಮಾಡ್ತಾರೆ ಇವತ್ತು ಯಾಕೆ ನಾವು ಇಂಡಿಯಾದ ಸ್ಟಾರ್ ಬ್ಯಾಟರ್ಸ್ ಅಂತ. ಹೌದು ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ 50 ರನ್ ಆಡಿದ್ರೆ ತಿಲಕ್ ವರ್ಮಾ 44 ರನ್ ಆದ್ರೆ ಆಡ್ತಾರೆ. ಹಾರ್ದಿಕ್ ಪಾಂಡ್ಯ 217ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ್ರೆ ತಿಲಕ್ ವರ್ಮಾ 275ರ ಸ್ಟ್ರೈಕ್ ರೇಟ್ ನಲ್ಲಿ ಆದ್ರೆ ಬ್ಯಾಟಿಂಗ್ ಮಾಡಿದ್ರು. ಇನ್ನು ಮುಂದಿನ ಪಂದ್ಯ ಬಂದ್ಬಿಟ್ಟು ನಮ್ಮ ಭಾರತ ತಂಡದ್ದು ವೆಸ್ಟ್ ಇಂಡೀಸ್ ವಿರುದ್ಧ ಆದ್ರೆ ಇದೆ. ಆ ಪಂದ್ಯದಲ್ಲಿ ಏನಾದ್ರೂ ನಮ್ಮ ಭಾರತ ತಂಡ ಗೆದ್ರೆ ನೇರ ಸೀದಾ ಸೆಮಿಫೈನಲ್ ಆದ್ರೆ ಎಂಟ್ರಿ ಕೊಡುತ್ತೆ. ಇನ್ನು ನಮ್ಮ ಭಾರತ ತಂಡ ಸೆಮಿಫೈನಲ್ ಗೆ ಹೋಗುತ್ತೆ ಅಲ್ವಾ ಅಂತ ಕಾಮೆಂಟ್ ಮಾಡಿ. ಹಾಗೆ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಬಗ್ಗೆನೂ ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.